ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತದ್ದು. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ, ಯುದ್ಧಕ್ಕೆ ಹೋಗಲು ಸಿದ್ಧ ಅಂತ ಮಾಜಿ ಸೈನಿಕರು ಕೂಡ ಹೇಳ್ತಾ ಇದ್ದಾರೆ. ಗದಗ ತಾಲೂಕಿನ ಹಾತಲಗೇರಿಯ ಮಾಜಿ ಸೈನಿಕರ ಮಾತುಗಳಿವು. ಹಾಲಗಾಂವ್ ಉಗ್ರ ದಾಳಿಗೆ ಪ್ರತೀಕಾರ ಬೇಕೇ ಬೇಕು. ಭಯೋತ್ಪಾದಕರ ವಿರುದ್ಧ ಮಾಜಿ ಸೈನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಗದಗ ತಾಲೂಕಿನ ಹಾತಿಲಗೇರಿ ಗ್ರಾಮದ ಯೋಧರು ನಾವು ಯುದ್ಧ ಭೂಮಿಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಯೋಧರನ್ನು ಹೊಂದಿರುವಂತಹ ಈ ಒಂದು ಹಾತಿಲಗೇರಿ, ಈ ಒಂದು ಗ್ರಾಮದಲ್ಲಿ ಸುಮಾರು 150ರಿಂದ 200ಕ್ಕೂ ಹೆಚ್ಚು ಯೋಧರಿದ್ದಾರೆ. ನಾವು ಇವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗ್ರಾಮದ ಆರಾಧ್ಯ ದೇವರಾದಂತ ಸತ್ಯಮ್ಮ ದೇವಿ ಏನಿದ್ದಾರೆ, ಇದೇ ಒಂದು ದೇವಿಯ ಕೃಪಾ ಕಟಾಕ್ಷದಿಂದ ಈ ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ರು ಇಬ್ರು 3 ಯೋಧರು ರೆಡಿ ಆಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪವರ್ಫುಲ್ ದೇವಸ್ಥಾನ ಕೂಡ. ಹೀಗಾಗಿ ಗ್ರಾಮದ ಅಲ್ಲಿ ಸಾಕಷ್ಟು ಯೋಧರಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇಷ್ಟೊಂದು ಜನ ಮಾಜಿ ಯೋಧರಿದ್ದಾರೆ. ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಯುದ್ಧ ಆಗಬಹುದು. ಅಂತ ಸಮಯದಲ್ಲಿ ನಾವು ಯುದ್ಧಕ್ಕೆ ಹೋಗ್ತೇವೆ ಅಂತ ಹೇಳಿ ಇಲ್ಲಿಯ ಮಾಜಿ ಸೈನಿಕರು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ರು ಇಬ್ರು ಯೋಧರು ಇರೋದ್ರಿಂದ ಇಡೀ ಗದಗ ಜಿಲ್ಲೆಯಲ್ಲಿ ಇದೊಂದು ಗ್ರಾಮ ಯೋಧರ ಗ್ರಾಮ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಯುದ್ಧದಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಯೋಧರು ಕೂಡ ಅಂದ್ರೆ ಕರ್ತವ್ಯದಲ್ಲಿರುವಂತಹ ಯೋಧರು ರಜೆ ಮೇಲೆ ಬಂದಿದ್ರು, ಅವರು ಕೂಡ ಇವಾಗ ಮತ್ತೆ ಸೈನ್ಯಕ್ಕೆ ಸೇರಿದ್ದಾರೆ. ಹೀಗಾಗಿ ಗ್ರಾಮದ ಸಾಕಷ್ಟು ಮಾಜಿ ಸೈನಿಕರೇನಿದ್ದಾರೆ ಅವರು ಯುದ್ಧಕ್ಕೆ ನಮಗೆ ರೆಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಕಾಲ್ ಮಾಡಿದ್ರೆ ಅಂದ್ರೆ ನಿವೃತ್ತಿ ಹೊಂದಿದಂತ ಯೋಧರನ್ನು ಕೂಡ ಕರೆ ಮಾಡಿದ್ರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ನಾವು ಸಾಕಷ್ಟು ಯುದ್ಧಗಳನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಯುದ್ಧದ ವಾತಾವರಣ ಯಾವ ರೀತಿ ಇರುತ್ತೆ, ಹೀಗಾಗಿ ಯುದ್ಧ ಆರಂಭವಾದ್ರೆ ನಮಗೆ ಕಾಲ್ ಮಾಡಿದ್ರೆ ನಾವು ಯುದ್ಧ ಮಾಡಲು ಕೂಡ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯ ಗ್ರಾಮದ ಸಾಕಷ್ಟು ಯೋಧರೇನಿದ್ದಾರೆ ಇವರು ಯುದ್ಧ ಕಲೆಗಳನ್ನು ಕೂಡ ಹೊಂದಿದ್ದಾರೆ ಮತ್ತು ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿರೋದ್ರಿಂದ ಸಾಕಷ್ಟು ಅನುಭವ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಭಯೋತ್ಪಾದಕರು. ಈ ಒಂದು ಘಟನೆಯನ್ನು ಸಾಕಷ್ಟು ಖಂಡಿಸಿ ನಾವು ಪ್ರತೀಕಾರ ತೀರಿಸಿಕೊಳ್ಬೇಕು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ಷಣದಲ್ಲಿ ನಮಗೆ ಕಾಲ್ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಪ್ರತೀಕಾರ ತೀರಿಸಿಕೊಳ್ಳಬೇಕಂತೇಳಿ ಇಲ್ಲಿ ಯೋಧರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತದ್ದು. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ, ಯುದ್ಧಕ್ಕೆ ಹೋಗಲು ಸಿದ್ಧ ಅಂತ ಮಾಜಿ ಸೈನಿಕರು ಕೂಡ ಹೇಳ್ತಾ ಇದ್ದಾರೆ. ಗದಗ ತಾಲೂಕಿನ ಹಾತಲಗೇರಿಯ ಮಾಜಿ ಸೈನಿಕರ ಮಾತುಗಳಿವು. ಹಾಲಗಾಂವ್ ಉಗ್ರ ದಾಳಿಗೆ ಪ್ರತೀಕಾರ ಬೇಕೇ ಬೇಕು. ಭಯೋತ್ಪಾದಕರ ವಿರುದ್ಧ ಮಾಜಿ ಸೈನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಗದಗ ತಾಲೂಕಿನ ಹಾತಿಲಗೇರಿ ಗ್ರಾಮದ ಯೋಧರು ನಾವು ಯುದ್ಧ ಭೂಮಿಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಯೋಧರನ್ನು ಹೊಂದಿರುವಂತಹ ಈ ಒಂದು ಹಾತಿಲಗೇರಿ, ಈ ಒಂದು ಗ್ರಾಮದಲ್ಲಿ ಸುಮಾರು 150ರಿಂದ 200ಕ್ಕೂ ಹೆಚ್ಚು ಯೋಧರಿದ್ದಾರೆ. ನಾವು ಇವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗ್ರಾಮದ ಆರಾಧ್ಯ ದೇವರಾದಂತ ಸತ್ಯಮ್ಮ ದೇವಿ ಏನಿದ್ದಾರೆ, ಇದೇ ಒಂದು ದೇವಿಯ ಕೃಪಾ ಕಟಾಕ್ಷದಿಂದ ಈ ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ರು ಇಬ್ರು 3 ಯೋಧರು ರೆಡಿ ಆಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪವರ್ಫುಲ್ ದೇವಸ್ಥಾನ ಕೂಡ. ಹೀಗಾಗಿ ಗ್ರಾಮದ ಅಲ್ಲಿ ಸಾಕಷ್ಟು ಯೋಧರಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇಷ್ಟೊಂದು ಜನ ಮಾಜಿ ಯೋಧರಿದ್ದಾರೆ. ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಯುದ್ಧ ಆಗಬಹುದು. ಅಂತ ಸಮಯದಲ್ಲಿ ನಾವು ಯುದ್ಧಕ್ಕೆ ಹೋಗ್ತೇವೆ ಅಂತ ಹೇಳಿ ಇಲ್ಲಿಯ ಮಾಜಿ ಸೈನಿಕರು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ರು ಇಬ್ರು ಯೋಧರು ಇರೋದ್ರಿಂದ ಇಡೀ ಗದಗ ಜಿಲ್ಲೆಯಲ್ಲಿ ಇದೊಂದು ಗ್ರಾಮ ಯೋಧರ ಗ್ರಾಮ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಯುದ್ಧದಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಯೋಧರು ಕೂಡ ಅಂದ್ರೆ ಕರ್ತವ್ಯದಲ್ಲಿರುವಂತಹ ಯೋಧರು ರಜೆ ಮೇಲೆ ಬಂದಿದ್ರು, ಅವರು ಕೂಡ ಇವಾಗ ಮತ್ತೆ ಸೈನ್ಯಕ್ಕೆ ಸೇರಿದ್ದಾರೆ. ಹೀಗಾಗಿ ಗ್ರಾಮದ ಸಾಕಷ್ಟು ಮಾಜಿ ಸೈನಿಕರೇನಿದ್ದಾರೆ ಅವರು ಯುದ್ಧಕ್ಕೆ ನಮಗೆ ರೆಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಕಾಲ್ ಮಾಡಿದ್ರೆ ಅಂದ್ರೆ ನಿವೃತ್ತಿ ಹೊಂದಿದಂತ ಯೋಧರನ್ನು ಕೂಡ ಕರೆ ಮಾಡಿದ್ರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ನಾವು ಸಾಕಷ್ಟು ಯುದ್ಧಗಳನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಯುದ್ಧದ ವಾತಾವರಣ ಯಾವ ರೀತಿ ಇರುತ್ತೆ, ಹೀಗಾಗಿ ಯುದ್ಧ ಆರಂಭವಾದ್ರೆ ನಮಗೆ ಕಾಲ್ ಮಾಡಿದ್ರೆ ನಾವು
ಯುದ್ಧ ಮಾಡಲು ಕೂಡ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯ ಗ್ರಾಮದ ಸಾಕಷ್ಟು ಯೋಧರೇನಿದ್ದಾರೆ ಇವರು ಯುದ್ಧ ಕಲೆಗಳನ್ನು ಕೂಡ ಹೊಂದಿದ್ದಾರೆ ಮತ್ತು ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿರೋದ್ರಿಂದ ಸಾಕಷ್ಟು ಅನುಭವ ಇದೆ. ಹೀಗಾಗಿ ಏನು ಜಮ್ಮು ಕಾಶ್ಮೀರದಲ್ಲಿ ಏನು ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಭಯೋತ್ಪಾದಕರು, ಈ ಒಂದು ಘಟನೆಯನ್ನು ಸಾಕಷ್ಟು ಖಂಡಿಸಿ ನಾವು ಪ್ರತೀಕಾರ ತೀರಿಸಿಕೊಳ್ಬೇಕು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ಷಣದಲ್ಲಿ ನಮಗೆ ಕಾಲ್ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಪ್ರತೀಕಾರ ತೀರಿಸಿಕೊಳ್ಳಬೇಕಂತೇಳಿ ಇಲ್ಲಿ ಯೋಧರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತದ್ದು ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ, ಯುದ್ಧಕ್ಕೆ ಹೋಗಲು ಸಿದ್ಧ ಅಂತ ಮಾಜಿ ಸೈನಿಕರು ಕೂಡ ಹೇಳ್ತಾ ಇದ್ದಾರೆ. ಗದಗ ತಾಲೂಕಿನ ಹಾತಲಗೇರಿಯ ಮಾಜಿ ಸೈನಿಕರ ಮಾತುಗಳಿವು. ಹಲಗಾಂವ್ ಉಗ್ರ ದಾಳಿಗೆ ಪ್ರತೀಕಾರ ಬೇಕೇ ಬೇಕು. ಭಯೋತ್ಪಾದಕರ ವಿರುದ್ಧ ಮಾಜಿ ಸೈನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಗದಗ ತಾಲೂಕಿನ ಹಾತಿರ್ಗೇರಿ ಗ್ರಾಮದ ಯೋಧರು ನಾವು ಯುದ್ಧ ಭೂಮಿಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಯೋಧರನ್ನು ಹೊಂದಿರುವಂತಹ ಈ ಒಂದು ಹಾತಿರ್ಗೇರಿ, ಈ ಒಂದು ಗ್ರಾಮದಲ್ಲಿ ಸುಮಾರು 150ರಿಂದ 200ಕ್ಕೂ ಹೆಚ್ಚು ಯೋಧರಿದ್ದಾರೆ. ನಾವು ಇವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗ್ರಾಮದ ಆರಾಧ್ಯ ದೇವರಾದಂತ ಸತ್ಯಮ್ಮ ದೇವಿ ಏನಿದ್ದಾರೆ, ಇದೇ ಒಂದು ದೇವಿಯ ಕೃಪಾ ಕಟಾಕ್ಷದಿಂದ ಈ ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ರು, ಇಬ್ರು, 3 ಯೋಧರು ರೆಡಿ ಆಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪವರ್ಫುಲ್ ದೇವಸ್ಥಾನ ಕೂಡ. ಹೀಗಾಗಿ ಗ್ರಾಮದ ಅಲ್ಲಿ ಸಾಕಷ್ಟು ಯೋಧರಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇಷ್ಟೊಂದು ಜನ ಮಾಜಿ ಯೋಧರಿದ್ದಾರೆ. ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಯುದ್ಧ ಆಗಬಹುದು. ಅಂತ ಸಮಯದಲ್ಲಿ ನಾವು ಯುದ್ಧಕ್ಕೆ ಹೋಗ್ತೇವೆ ಅಂತ ಹೇಳಿ ಇಲ್ಲಿಯ ಮಾಜಿ ಸೈನಿಕರು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ರು, ಇಬ್ರು ಯೋಧರು ಇರೋದ್ರಿಂದ ಈ ಇಡೀ ಗದಗ ಜಿಲ್ಲೆಯಲ್ಲಿ ಇದೊಂದು ಗ್ರಾಮ ಯೋಧರ ಗ್ರಾಮ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಯೋಧರು ಕೂಡ ಅಂದ್ರೆ ಕರ್ತವ್ಯದಲ್ಲಿರುವಂತಹ ಯೋಧರು ರಜೆ ಮೇಲೆ ಬಂದಿದ್ರು, ಅವರು ಕೂಡ ಇವಾಗ ಮತ್ತೆ ಸೈನ್ಯಕ್ಕೆ ಸೇರಿದ್ದಾರೆ. ಹೀಗಾಗಿ ಗ್ರಾಮದ ಸಾಕಷ್ಟು ಮಾಜಿ ಸೈನಿಕರೇನಿದ್ದಾರೆ ಅವರು ಯುದ್ಧಕ್ಕೆ ನಮಗೆ ರೆಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಕಾಲ್ ಮಾಡಿದ್ರೆ ಅಂದ್ರೆ ನಿವೃತ್ತಿ ಹೊಂದಿದಂತ ಯೋಧರನ್ನು ಕೂಡ ಕರೆ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ನಾವು ಸಾಕಷ್ಟು ಯುದ್ಧಗಳನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಯುದ್ಧದ ವಾತಾವರಣ ಯಾವ ರೀತಿ ಇರುತ್ತೆ, ಹೀಗಾಗಿ ಯುದ್ಧ ಆರಂಭವಾದರೆ ನಮಗೆ ಕಾಲ್ ಮಾಡಿದರೆ ನಾವು ಯುದ್ಧ ಮಾಡಲು ಕೂಡ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯ ಗ್ರಾಮದ ಸಾಕಷ್ಟು ಯೋಧರೇನಿದ್ದಾರೆ ಇವರು ಯುದ್ಧ ಕಲೆಗಳನ್ನು ಕೂಡ ಹೊಂದಿದ್ದಾರೆ ಮತ್ತು ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿರೋದ್ರಿಂದ ಸಾಕಷ್ಟು ಅನುಭವ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಭಯೋತ್ಪಾದಕರು, ಈ ಒಂದು ಘಟನೆಯನ್ನು ಸಾಕಷ್ಟು ಖಂಡಿಸಿ ನಾವು ಪ್ರತೀಕಾರ ತೀರಿಸಿಕೊಳ್ಬೇಕು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ಷಣದಲ್ಲಿ ನಮಗೆ ಕಾಲ್ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಪ್ರತೀಕಾರ ತೀರಿಸಿಕೊಳ್ಳಬೇಕಂತೇಳಿ ಇಲ್ಲಿ ಯೋಧರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.